ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಫಾರ್ ಇಂಡಿಯನ್ ಕ್ರಿಕೆಟ್ ಟೀಮ್ನ ಕ್ಲೋಸ್ ಆಗಿ ಒಂದು 3-4 ತಿಂಗಳಿಂದ ಗಮನಿಸಿದ್ದೀರಾ ಅಂತ ಅಂದರೆ ಇದನ್ನ ಅರ್ಥ ಮಾಡ್ಕೋಬಹುದು. ಇಂಡಿಯನ್ ಟೀಮ್ನ ಕೋಚಿಂಗಲ್ಲಿ ಏನಾಗ್ತಾ ಇದೆ. ಹೌದು, ಗೌತಮ್ ಗಂಭೀರ್ ಅಣ್ಣ ಅವ್ರು ಕೋಚ್ ಆಗಿ ಬರ್ತಾ ಇದ್ದಂಗೆ ಆ ಸ್ಟಾಫ್ ಅವ್ರು ಯಾರು ಇರಬೇಕು, ಇವ್ರು ಯಾರು ಇರಬೇಕು, ಬೌಲಿಂಗ್ ಕೋಚು ಅವರು ಇವರು ಎಲ್ಲ ಯಾರ್ಯಾರು ಇರಬೇಕೋ ಇನ್ಕ್ಲೂಡಿಂಗ್ ಅವರ ಪ್ಯಾಕೇಜನ್ನು ಕೂಡ ಅವರನ್ನೇ ನಿರ್ಧಾರ ಮಾಡ್ಬಿಟ್ಟು ಇಲ್ಲಾಗ್ರು ನನಗೆ ಇಷ್ಟು ಬೇಕು, ಇಂತಿಂಥವ್ರು ಬೇಕು, ಇವ್ರು ಬೇಕು ಅಂತ ಆಯ್ಕೆ ಮಾಡ್ಕೊಂಡು ತೊಗೊಂಬಂದು ಕೂತ್ಕೊಂಡ್ರು. ಬಟ್ ಆದರೂ ಕೂಡ ಅಂಥ ಮಟ್ಟಿಗೆ ಹೆವಿ ಸಕ್ಸಸ್ ಏನು ಗೌತಮ್ ಗಂಭೀರ್ ಅವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಕೋಚಿಂಗಲ್ಲಿ ಇನ್ನೂ ಸಹ ಕಂಡಿಲ್ಲ. ಹೌದು, ಲಾಸ್ಟ್ ಮ್ಯಾಚ್ನಾಗ ಗೆದ್ದಿರ್ಬೋದು ಗೌತಮ್ ಗಂಭೀರ್ ಅವರ ಕೋಚಿಂಗಲ್ಲಿ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ T20ಸೇನೆ ಸಪ್ರೇಟು, ODIಸೇನೆ ಸಪ್ರೇಟು ಆ್ಯಂಡ್ ಟೆಸ್ಟ್ ಫಾರ್ಮೆಟ್ನೇ ಸಪ್ರೇಟು. ಸೊ ಈ ಥರ ಏನಕ್ಕೆ ಆಗ್ತಾ ಇದೆ, ಒಂದೇ ಒಂದು ಪ್ಯಾಟರ್ನು ಇಲ್ಲಿ ಕಂಟಿನ್ಯೂ ಆಗ್ತಾ ಇಲ್ವಲ್ಲ. ಗೌತಮ್ ಗಂಭೀರ್ ಅವರ ಕೋಚಿಂಗಲ್ಲಿ ಅನ್ಸರ್ಟನಿಟಿ ಅನ್ನೋದು ಇದೆಯಲ್ಲ. ಈ ಕಡೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ನೋಡ್ತು ಅಂತಂದರೆ 7 ಮ್ಯಾಚ್ನ ಕ್ಯಾಪ್ಟನ್ಸಿ ನಿಭಾಯಿಸಿದರೆ, ಗೌತಮ್ ಗಂಭೀರ್ ಅವರ ಕೋಚಿಂಗ್ ಪೀರಿಯಡಲ್ಲಿ 7 ಮ್ಯಾಚನ್ನು ಗೆದ್ದಿದ್ದಾರೆ. 7-on-7 ಗುರು. ಲಿಟ್ರಲಿ ಇದಂತೂ ನಂಬಕ್ಕಾಗೋದಿಲ್ಲ, ಆದರೂ ನಂಬಲೇಬೇಕು. ಗೌತಮ್ ಗಂಭೀರ್ ಅವರ ಕೋಚಿಂಗು T20ಸಲ್ಲಿ ಈ ಥರ ಇದೆ. ಏನು ಗುರು ಕೋಚಿಂಗ್ ಏನು ಬದನೆಕಾಯಿ ಬಂದ ಅಲ್ಲಿ? ಕ್ಯಾಪ್ಟನ್ಸಿ ಮೇನ್ ಮುಖ್ಯ ಆಗಿರೋ ಸೂರ್ಯಕುಮಾರ್ ಯಾದವ್ ಸಗದ ಕ್ಯಾಪ್ಟನ್ಸಿನ ನಿಭಾಯಿಸಿದರೆ, ಪ್ರೊಆಕ್ಟಿವ್ ಆಗಿ ಕ್ಯಾಪ್ಟನ್ಸಿ ನಿಭಾಯಿಸಿದರೆ. ಅಂದರೂ ಕೂಡ ನಿನ್ನೆ ಗೌತಮ್ ಗಂಭೀರ್ ಅವರು ಆ ಒಂದು ಸ್ಟ್ರಾಟಜಿಗಳನ್ನ ಮ್ಯಾಚ್ ಮಧ್ಯ ಬಂದ್ಬಿಟ್ಟು ಹೇಳ್ಕೊಂಡು ಕೊಡೋದಾಗಿರ್ಬೋದು, ಅದೆಲ್ಲ ಪ್ರೊಆಕ್ಟಿವ್ ಆಗಿ ಮಾಡ್ತಾ ಇದ್ರು. ಬಟ್ ಇದನ್ನ ನಾವು ನೋಡಿಲ್ಲ. ಟೆಸ್ಟ್ ಸೀರೀಸಲ್ಲಾಗಿರಲಿ, ODI ಸೀರೀಸಲ್ಲಾಗಿರಲಿ, ನಾವು ಈ ಒಂದು ಪ್ರೊಆಕ್ಟಿವ್ ಕೋಚಿಂಗ್ನ ಹಿಂಗಾಗಬೇಕು ಹಂಗಾಗಬೇಕು. ಹಾರ್ದಿಕ್ ಪಾಂಡ್ಯ ಸರಿಯಾಗಿ ಓಡಿಸ್ಕೊಂಡ್ರು, ನೆನೆ ಓಪಲ್ ಸರಿಯಾಗಿ ಓಡಿಸ್ಕೊಂಡ್ರು. ಅದಾದ್ಮೇಲೆ ಬಂದ್ಬಿಟ್ಟು ಸೆಕೆಂಡ್ ಸ್ಪೆಲ್ ಮಾಡೋರು ಕಡಕ್ಕಾಗಿ ಹಿಂಗೆ ಮಾಡು ಹಂಗಂಗೆ ಮಾಡು ಅಂತ ಎಲ್ಲ ಬಂದ್ಬಿಟ್ಟು ಹೇಳ್ಕೊಂಡು ಕೊಡ್ತಾ ಇದ್ರು. ಗ್ರೌಂಡ್ಗೆ ಬಂದ್ಬಿಟ್ಟು ಫೀಲ್ಡ್ಗೆ ಬಂದ್ಬಿಟ್ಟು ಹೇಳ್ಕೊಂಡು ಕೊಡ್ತಾ ಇದ್ರು. ಈ ಥರ ಪ್ರೊಆಕ್ಟಿವ್ ಕೋಚಿಂಗ್ನ ನಾವು ಗೌತಮ್ ಗಂಭೀರಲ್ಲಿ ನೋಡಿಲ್ಲ. ಅದು ODIs ಅಂತ ಬಂದಾಗ ಮತ್ತು ಟೆಸ್ಟ್ ಅಂತ ಬಂದಾಗ, ಎಸ್ಪೆಷಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಅಂತ ಬಂದಾಗ ಖಂಡಿತ ನಾವು ನೋಡಿಲ್ಲ. ಇದೇನಕ್ಕೆ ಅಂತ ಕೇಳಿದ್ರೆ, ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಕಾಡ್ತಾ ಇದೆಯಾ ಗೌತಮ್ ಗಂಭೀರ್ಗೆ ಅಂತ ಒಂದು ಕ್ವೆಶನ್. ಖಂಡಿತ ಹೌದು. ಯಾಕಂದರೆ ಆಲ್ಮೋಸ್ಟ್ ಇವರು ಅವ್ರ ಜೊತೆಗೆ ಆಡಿದ್ದಾರೆ, ವಿರಾಟ್ ಕೊಹ್ಲಿ ಆಡಿದ್ದಾರೆ, ಜಡೇಜಾ ಆಡಿದ್ದಾರೆ, ಆಮೇಲೆ ಅಶ್ವಿನ್ ಆಡಿದ್ದಾರೆ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ಗಳು ಇದ್ದಾಗ ಸೊ ಇವ್ರು ಹೇಳೋ ಅಂಥ ಮಾತು ನಡೆಯುತ್ತಾ, ಇವ್ರು ಹೇಳೋದನ್ನ ಅವರು ಕೇಳ್ತಾರಾ ಅನ್ನೋವಂಥದ್ದು ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿದೆ ಗೌತಮ್ ಗಂಭೀರಲ್ಲಿ ಹಂಗೇನೇ ಒಂಥರ ಒಳಗಡೆ ಇದೆ. ಸೊ ಅದು ಪ್ರೊಆಕ್ಟಿವಿಟಿ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಟೆಸ್ಟ್ ಮ್ಯಾಚಲ್ಲಾಗಿರಲಿ, ODI ಸೀರೀಸಲ್ಲಾಗಿರಲಿ ಆ ಒಂದು ಪ್ರೊಆಕ್ಟಿವ್ನೆಸ್ಸು ಕಾಣಿಸಿಲ್ಲ. T20 ಸೀರೀಸ್ ಅಂತ ಬಂದಾಗ ಪ್ರೊಆಕ್ಟಿವ್ನೆಸ್ಸು ಎದ್ದೆದ್ದಿ ಕಾಣಿಸ್ತಾ ಇದೆ. ಅವರು ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗೋದನ್ನ ನೋಡ್ತು ಅಂದ್ರೆ ಗೊತ್ತಾಗ್ತದೆ. ಇಲ್ಲಿ ಸೂರ್ಯಕುಮಾರ್ ಯಾವಾಗಿರಲಿ, ಯಾರಿಗೆ ಆಗಿರಲಿ, ಇನ್ಕ್ಲೂಡಿಂಗ್ ಹಾರ್ದಿಕ್ ಪಾಂಡ್ಯ, ಯಾರಿಗೆ ಬೇಕಾದರೂ ಹೇಳ್ಬೋದು ಗುರು ಇವರು ಇಲ್ಲ ಗುರು ಹಿಂಗೆ ಆಡಿ ಹಂಗಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಪ್ಲ್ಯಾನ್ಗಳು ಹಿಂಗೆ ಚೇಂಜ್ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಬೋದು. ಇವರು ಹೇಳೋದನ್ನ ಕೇಳ್ತಾ ಇದ್ದಾರೆ. T20 ಸೈಡಲ್ಲಿ ಗಂಭೀರಣ್ಣ ಹೇಳೋದನ್ನ ಕೇಳ್ತಾ ಇದ್ದಾರೆ. ಇದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅಲ್ಲಿ ಗಂಭೀರಣ್ಣ ಹೇಳೋದೇನು ನಡೀತಾ ಇಲ್ಲ, ಅದು ಕೂಡ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಗಂಭೀರಣ್ಣ ಏನು ಮಾತಾಡಿದ್ರು ಆಫ್ಟರ್ 4th ಟೆಸ್ಟ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಡ್ರೆಸ್ಸಿಂಗ್ ರೂಮಲ್ಲಿ ಇದೆಲ್ಲ ನಡೆಯಲ್ಲ, ಹಂಗೆ ಹಿಂಗೆ ನಂದೆಲ್ಲ ಕೋಚಿಂಗ್ ಬಿದ್ದೋಗ್ತಾ ಇದೆ, ಹಂಗೆ ಹಿಂಗೆ ಅಂತೆಲ್ಲ ರೊಚ್ಚಿಗೆದ್ಬಿಟ್ಟು ಮಾತಾಡಿದ್ರಲ್ಲ, ಅದನ್ನ ಲೀಕ್ ಮಾಡೋ ವಿಚಾರ ಆಗಿರ್ಬೋದು, ಈಚೆಗೆ ಡ್ರೆಸ್ಸಿಂಗ್ ರೂಮಲ್ಲಿ ನಡೆದಂಥ ವಿಚಾರಗಳನ್ನ ಲೀಕ್ ಮಾಡೋದಾಗಿರ್ಬೋದು. ಸೊ ಈ ಥರ ಆಕ್ಟಿವಿಟೀಸ್ಗಳು ಸಿಕ್ಕಾಪಟ್ಟೆ ಆಗಿದೆ. ಇದೊಂಥರ ಸೀನಿಯರ್ ಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ, ODI ಫಾರ್ಮಲ್, ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಸೀನಿಯರ್ಸ್ ಇರೋ ಕಡೆ ಗಂಭೀರಣ್ಣನಿಗೆ ಆ ಮಟ್ಟಿಗೆ ಒಂದು ಲಿಬರ್ಟಿ ಅನ್ನೋದು, ಜೊತೆಗೆ ಏನೇ ಆಗಿರಲಿ ಏನೂ ಕೂಡ ಸಿಗ್ತಾ ಇಲ್ಲ ಅನ್ನೋದು ಇದರಲ್ಲಿ ಎವಿಡೆಂಟಾಗಿ ಕಾಣಿಸಿದೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಗಂಭೀರ್ ಅವರ ಕೋಚಿಂಗಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಅಂತ ಬಂದಾಗ ಇದುವರೆಗೂ ಅರೌಂಡ್ ಎಷ್ಟು 9 ಮ್ಯಾಚ್ನ ನಿಭಾಯಿಸಿದ್ದಾರೆ. ಅದ್ರಲ್ಲಿ ODIಯಲ್ಲಿ 1 ಮ್ಯಾಚ್ನ ಟೈ ಆಯಿತು ಅಂತಾರೆ. 1 ಮ್ಯಾಚು ಗೆಲ್ಲುವಂಥ ಮ್ಯಾಚ್ನದು, ಅದು ಟೈ ಆಯಿತು. ಶ್ರೀಲಂಕಾ ಮೇಲೆ 2 ಮ್ಯಾಚ್ನ ಸೋತರು. ಸೊ ಸೋತಿರೋದನ್ನೇ ಹೆಚ್ಚು, 7 ಮ್ಯಾಚ್ನ ಸೋತಿದ್ವಿ ಓವರಾಲು. ಆ ಒಂದು ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ 3 ಮ್ಯಾಚ್ನ ಸೋತ್ವಿ. ಜೊತೆಗೆ ಇವಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ 3 ಮ್ಯಾಚ್ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. 3 ಮ್ಯಾಚಲ್ಲಿ 2 ಮ್ಯಾಚ್ನ ಸೋತ್ವಿ, 1 ಮ್ಯಾಚು ಡ್ರಾ ಆಯಿತು. ಸೊ 2 ಮ್ಯಾಚು ಒಂಥರ ಒಂದು ಟೈ ಒಂದು ಡ್ರಾ ಆಯಿತು ಅಂತಂದರೆ 7 ಮ್ಯಾಚ್ನ ಸೋತಿರೋದು. ಟೋಟಲ್ ಆಗಿ 9 ಮ್ಯಾಚಲ್ಲಿ ಗಂಭೀರಣ್ಣ ಅವರ ಕೋಚಿಂಗಲ್ಲಿ, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ. ಸೊ ಇದು ಎವಿಡೆಂಟಾಗಿ ಗೊತ್ತಾಗ್ತಿದೆ, ಏನೂ ಕರೆಕ್ಟಾಗಿ ಆಗ್ತಾ ಇಲ್ಲ. ಯಾಕೆಂದರೆ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿದೆ ಅದು ಗೌತಮ್ ಗಂಭೀರ್ ಅವ್ರಿಗೆ ಕಾಡ್ತಾ ಇದೆ. ಅವ್ರು ಹೇಳೋವಂಥದ್ದು ಅಲ್ಲಿ ಏನೂ ಆಗ್ತಾ ಇಲ್ಲ ಅಂತ ಇದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ಗಂಭೀರಣ್ಣ ಅವರ ಕೋಚಿಂಗ್ ಏನೇ ಸರಿ ಇಲ್ಲ, ಗಂಭೀರಣ್ಣದ ಏನು ಸ್ಟ್ರಾಟಜಿಗಳೇ ಮಾಡಕ್ಕೆ ಬರ್ತಾ ಇಲ್ಲ, ಏನು ಡಬಾ ಕೋಚಿಂಗ್ ಮಾಡದೇ ಇದ್ದಾರೆ, ಕೋಚಿಂಗ್ ಹಿಂಗಾಗೋಗ್ಬಿಟ್ಟಿದೆಯಲ್ಲ ಗುರು ಏನಿದು ಅನ್ನೋ ಥರ ಆಗೋಗ್ಬಿಟ್ಟಿದೆ ಸೀನು. ಸೀನಿಯರ್ಸ್ ಕ್ರಿಕೆಟ್ ಅಂತ ಬಂದಾಗ ಸೀನಿಯರ್ ಪ್ಲೇಯರ್ಸ್ಗಳ ಜೊತೆಗೆ ಒಡನಾಟ ಏನಿದೆ ಇವತ್ತು ಆ ಮಟ್ಟಿಗೆ ಅಂಥ ಹೆವಿಯಾಗಿ ಏನಿಲ್ಲ ಅಂತ ಇದು ಎದ್ದೆದ್ದಿ ತೋರಿಸ್ತಾ ಇದೆ. ಅನಿಲ್ ಕುಂಬ್ಳೆ ಅವರ ವಿಚಾರದಲ್ಲೂ ಕೂಡ ಇದೇ ಥರನೇ ಆಗಿತ್ತು. ಒಳಗಡೆ ಕ್ಲಾಶ್ಗಳಾಗ್ತಿತ್ತು. ಆಮೇಲೆ ಅನಿಲ್ ಕುಂಬ್ಳೆನ ಎಲ್ಲಾಗೋರು ನನಗೆ ಮರ್ಯಾದೆ ಇಲ್ಲದ ಕಡೆ ಇರಲ್ಲ ಅಂತ ಅವರು ಸ್ಟೆಪ್ ಡೌನ್ ಆಗಿಬಿಟ್ಟು ಕೋಚಿಂಗು ಬೇಡ, ಬದನೇಕಾಯಿ ಬೇಡ ಇಂಡಿಯನ್ ಟೀಮ್ಗೆ ಅಂತ ಈಚೆ ಕಡೆ ಬಂದ್ಬಿಟ್ರು. ಅವಾಗೆಲ್ಲ ಏನೇನಾಗಿತ್ತು ಅಂತ ಗೊತ್ತಿರೋದೇ. ಸೊ ಒಂಥರ ಹೆಂಗಾಗುತ್ತೆ ಅಂತಂದರೆ, ಇವ್ರ ಜೊತೆ ಆಡಿರುವಂಥ ಕ್ರಿಕೆಟರ್ಸ್ ಏನಾದ್ರು ಕೋಚ್ ಆಗಿಬಿಟ್ರು ಅಂತಂದರೆ ಅವಾಗ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇವ್ರಿಗೂ ಇರುತ್ತೆ.
ಆ ಕಡೆ ಮಾತೇನು ನಾನೇನು ಕೇಳೋದಲ್ಲ, ನಾನೇ ಇವ್ರಿಗಿಂತ ಜಾಸ್ತಿ ಮ್ಯಾಚ್ ಆಡಿದ್ದೀರಿ ಅನ್ನೋವಂಥದ್ದು ಅವ್ರಿಗೂ ಕೂಡ ಒಂದು ಕಾಂಪ್ಲೆಕ್ಸ್ ಇದ್ದೇ ಇರುತ್ತೆ, ಒಂದು ಬಿಲ್ಡಪ್ ಇದ್ದೇ ಇರುತ್ತೆ ಖಂಡಿತ. ಸೊ ಅವಾಗ ಕ್ಲಾಶ್ ಖಂಡಿತ ಆಗುತ್ತೆ. ಅಂದರೆ ಒಳಗಡೆ ಕ್ಲಾಶ್ ಆಗ್ತಿರುತ್ತೆ, ಇವ್ರು ಜಗಳ ಆಡ್ತಾರೆ ಅಂತ ಹೇಳ್ತಿದ್ರು, ಒಳಗಡೆ ಕ್ಲಾಶ್ ಆಗ್ತಾ ಇರುತ್ತೆ. ಇವ್ರ ಮಾತು ಏನು ಕೇಳೋದು, ನನಗೇನು ಗೊತ್ತಿಲ್ವಾ, ನನಗೆ ಹಿಂಗೆ ಆಡೋದು ಅಂತ ಗೊತ್ತಿಲ್ವಾ, ನಾನೇ ಆ ಪಾರ್ಟಿ ಮ್ಯಾಚ್ಗಳನ್ನ ಆಡ್ಬಿಟ್ಟಿದ್ದೀನಿ, ನಾನು ಈ ಪಾರ್ಟಿ ಮ್ಯಾಚ್ಗಳನ್ನ ಆಡ್ಬಿಟ್ಟಿದ್ದೀನಿ ಅಂತ. ಸೊ ಆ ಒಂದು ಲೆವೆಲು ಬಂದೇ ಬರುತ್ತೆ ಪ್ಲೇಸ್ಗೆ, ಮುಂಚೆನೇ ಲೆವೆಲ್ ಇರುತ್ತೆ. ಸೊ ಇವ್ರ ಜೊತೆ ಆಡಿದವ್ರು ಕೋಚ್ ಆಗ್ಬಿಟ್ರು ಅಂತಂದರೆ ಇನ್ನೂ ಲಿಬರ್ಟಿ ಸಿಗುತ್ತೆ, ಇನ್ನೂ ಏನೇನೋ ಹೇಳಿದ ಮಾತು ಕೇಳಲ್ಲ ಬೇಸಿಕಲಿ. ಸೊ ಅದನ್ನೇ ಆಗ್ತಿರೋದು. ಆ್ಯಂಡ್ ಗಂಭೀರ್ ಅಣ್ಣ ಇದನ್ನ ಓಪನ್ ಆಗಿ ಹೇಳಿದರೆ, ನಾನು ಹೇಳ್ತಾ ಇರೋದೇನು ನೀವು ಮಾಡ್ತಾ ಇರೋದೇನು ಅಂತ. ಟೆಸ್ಟ್ ಮ್ಯಾಚ್ನ 4ನೇ ಮ್ಯಾಚ್ ಸೋತಾಗ್ಲೇ ಇದು ಸಿಕ್ಕಾಪಟ್ಟೆ ವಾಯ್ಸು ಲೌಡಾಗಿ ಸ್ಪ್ರೆಡ್ ಆಗಿತ್ತು ಆ್ಯಂಡ್ ಈಚೆನೂ ಕೂಡ ಬಂದಿತ್ತು. ಸೊ ಗಂಭೀರ್ ಕೋಚಿಂಗ್ನ ನಾವು ಸಿಕ್ಕಾಪಟ್ಟೆ ಬೈಕ್ ಅಂತ ಇದ್ದೀವಿ, ಬಟ್ ಒಳಗಡೆ ಈ ಥರ ಎಲ್ಲ ಆಗ್ತಾ ಇದೆ. ಸೊ ಅದು ಎವಿಡೆಂಟಾಗೂ ಕೂಡ ಕಾಣಿಸ್ತಾ ಇದೆ. ಆಫ್ಟರ್ ದಿಸ್ T20 ಸೀರೀಸು ರಿಪೀಟೆಡ್ ಮ್ಯಾಚ್ ಒಂದಕ್ಕೊಂದು ಹಂಗೆ ಅವನಜ್ಜಿ ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ರು ನೋಡಿ T20ಸಲ್ಲಿ. ಏನಕ್ಕೆ ಅಂತಂದರೆ ಪ್ಲ್ಯಾನು ಪಕ್ಕಾ ವರ್ಕೌಟ್ ಆಗ್ತಾ ಇದೆ, ಇವ್ರು ಹೇಳ್ತಿರೋ ಪ್ಲ್ಯಾನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇವ್ರು ಮಾಡ್ತಿರೋ ಪ್ಲ್ಯಾನೇ ಬೇರೆ, ಎಕ್ಸಿಕ್ಯೂಟ್ ಮಾಡ್ತಿರೋ ರೀತಿನೇ ಬೇರೆ, ಅದಕ್ಕೋಸ್ಕರ ಕಚ್ಕೊಂತ ಇದ್ದೀವಿ ಅಷ್ಟೇ. ಗಂಭೀರ್ ಅಣ್ಣಂಗೆ ಇವೆಲ್ಲ ಗೊತ್ತಾಗಿದೆ, ಬಟ್ ಆದರೂ ಪಾಪ ಮೂಕ ವಿಸ್ಮಿತರಾಗಿದ್ದಾರೆ ಅಷ್ಟೇ. ಇವಾಗ ನೋಡೋಣ ಅಪ್ಕಮಿಂಗ್ ಚಾಂಪಿಯನ್ಸ್ ಟ್ರೋಫಿಲಿ ಗೊತ್ತಾಗುತ್ತೆ ಏನಾದರೂ ಒಂದು ಪಾಸಿಟಿವಿಟಿ ಕಾಣಿಸುತ್ತಾ. ಗಂಭೀರ್ ಅವರಲ್ಲಿ ಇರುವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿದೆ ಅದು ಈಚೆಗಡೆ ಬಂದು, ಇವಾಗ ಆಲ್ರೆಡಿ ಈಚೆಗಡೆ ಬಂದಿದೆ. ಆಫ್ಟರ್ ದ 4 ಟೆಸ್ಟ್ ಅಂತೂ ಸಿಕ್ಕಾಪಟ್ಟೆ ಈಚೆಗಡೆ ಬಂದುಬಿಟ್ಟಿದೆ. ಯಾಕಂದರೆ ಬಾಯಿಗೆ ಬಂದಿದ್ದು ಮಾತಾಡ್ಬಿಟ್ರೆ ಡ್ರೆಸ್ಸಿಂಗ್ ರೂಮಲ್ಲಿ. ನಾನು ಮುಂಚೆ ಥರ ಎಲ್ಲ ಇರಲಾಗಿರೋ, ನಾನು ಹೇಳಿದ್ದೆ ಹೈವೇ ಆ ಥರ ಇರಬೇಕು ರೋಲು, ಆ ಥರ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟಿದ್ರು ಆಲ್ರೆಡಿ. ನೋಡೋಣ ಅದೇನಾಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಹಾರ್ದಿಕ್ ಪಾಂಡ್ಯಗೆ ವೈಸ್ ಕ್ಯಾಪ್ಟನ್ಸಿನ ಕೊಡಿ ಅಂತ ಇದರಲ್ಲಿ ಚಾಂಪಿಯನ್ಸ್ ಟ್ರೋಫಿಲಿ ಸಿಕ್ಕಾಪಟ್ಟೆ ಕೇಳ್ಕೊಟ್ಟಿರುತ್ತೆ, ಬಟ್ ಆದರೂ ಕೂಡ ಕೊಟ್ಟಿಲ್ಲ. ಶುಭ್ಮನ್ ಗಿಲ್ಗೆ ಕೊಟ್ಟರು, ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿತ್ತು ಅಂದರೆ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿರೋರು ಅಂತ ಗಂಭೀರ್ ಅಣ್ಣ ಅವರು, ಬಟ್ ಕೊಟ್ಟಿಲ್ಲ. ನೋಡೋಣ ಅದು ಹೆಂಗೆ ತೊಗೊಂಡು ಹೋಗ್ತಾರೆ ಚಾಂಪಿಯನ್ಸ್ ಟ್ರೋಫಿನ ಈ ಸೀಸನ್ ಅಂತ. ಸೊ ನಿಮಗೇನು ಅನ್ನಿಸಿದೆ? ಗಂಭೀರ್ ಅಣ್ಣ ಈ ಕಡೆ T20 ಕೋಚಿಂಗ್ ಅಂತ ಬಂದಾಗ ಮೇಲ್ಗಡೆ ಇರುವಂಥದ್ದು, ಬೇರೆ ಈ ಕಡೆ ಟೆಸ್ಟ್ ಮತ್ತು ODI ಅಂತ ಬಂದಾಗ ಕೆಳಗಡೆ ಕೂತ್ಕೊಂಡಿರುವಂಥದ್ದು. ಸೊ ಇದು ನಿಮಗೆ ಎವಿಡೆಂಟಾಗಿ ಕಾಣಿಸ್ತಾ ಇಲ್ವಾ, ಏನು ಆಗ್ತಿದೆ ಟೀಮ್ ಇಂಡಿಯಾದಲ್ಲಿ ಅಂತ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.